ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿನಕಿಸನಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ತಮ್ಮನೇಲಿ ನೋಡಿ ಆಲ್ರೆಡಿ ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತೆ ಅನಿಸುತ್ತೆ. ನಾವಿವತ್ತು ಹೋಗ್ತಾ ಇರೋದು ಟೆಂಪಲ್ಗೆ. ಸಡನ್ ಪ್ಲ್ಯಾನ್ ಆಗಿದ್ದು, ಇದು ಯಾವುದೇ ರೀತಿಯಾದಂತಹ ಪ್ರೀ ಪ್ಲ್ಯಾನ್ ಇರಲಿಲ್ಲ. ನನಗೆ ಸಡನ್ನಾಗೆ ಪ್ಲ್ಯಾನ್ ಮಾಡಿ ನಮ್ಮ ಮನೆಯವ್ರಿಗೆ ಲೀವ್ ಇತ್ತು. ಸೊ ಹಾಗಾಗಿ ಆ ಲೀವ್ನ ವೇಸ್ಟ್ ಮಾಡಬಾರ್ದು. ಹಾಗೆ ನಮಗೆ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಆಗಿರಲಿಲ್ಲ. ಸೊ ಅದಕ್ಕೆ ಈ ಟೆಂಪಲ್ಗೆ ಹೋಗೋಕೆ ಪ್ಲ್ಯಾನ್ ಮಾಡಿದರು ನಮ್ಮ ಮನೆಯವರು. ಫಿಕ್ಸ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಸೊ ಸುಮ್ಮನೆ ಹಾಗೆ ಹಾಕ್ಕೊಂಡಿದ್ವಿ. ಸೊ ನಾವು ಹೋಗೋ ರೋಡಲ್ಲಿ ಹಾಗೆ ಒಂದು ಬೇಕ್ರಿ ಇತ್ತು. ಟೀ ಕುಡಿಬೇಕು ಅಂತ ನಮ್ಮ ಮನೆಯವ್ರಿಗೆ ತುಂಬ ಅನಿಸಿದ್ರಿಂದ ನಾವು ಟೀ ಕುಡಿಯೋಣ ಅಂತ ಸುಮ್ಮನೆ ಹಾಗೆ ಅಲ್ಲಿ ಇಳಿದ್ವಿ. ಆದರೆ ನನ್ನ ತಮ್ಮನಿಗೆ ಇಲ್ಲಿ ಏನೋ ತಿನ್ನಬೇಕು ಅನ್ನಿಸ್ತಿದ್ದೆ, ಅದು ಇದು ಏನಾದರೂ. ಸೊ ಅವ್ನಿಗೇನಾದರೂ ತಗೊಂಡು ಹಾಗೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಟೀ ಕುಡ್ಕೊಂಡು ಇಲ್ಲಿ ನಾನು ಕೂಡ ಟೀ ಕುಡಿತಿದ್ದೀನಿ. ನಾನು ನಮ್ಮ ಮನೆಯವರಂತೂ ಟೀ ಪ್ರಿಯರು. ಎಲ್ಲೇ ಹೋದರೂ ಎಷ್ಟೊತ್ತಲ್ಲೇ ಟೀ ಕೊಟ್ಟರು ಕಣ್ಣು ಮುಚ್ಕೊಂಡು ಟೀ ಕುಡಿತೀವಿ, ಯಾವುದೇ ಸೀಸನ್. ಈಗ ಬಂದಾಯಿತು ನಾವು ಟೆಂಪಲ್ಗೆ. ಸೊ ಟೆಂಪಲ್ಗೆ ಅಂದರೆ ಆ ಊರಿಗೆ ಬಂದಾಯಿತು. ಈಗ ಊರೊಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ನೀವು ಎಂಟ್ರಿಲೇ ನಮಗೆ ಸಿಗುತ್ತೆ ಅರ್ಶಿನ ಕುಂಕುಮ ಬಳೆ ಮಡ್ಲಕ್ಕಿ ಎಲ್ಲ ಈ ಥರದ್ದು ಸಿಗುತ್ತೆ. ನಿಮಗೆ ದೇವಸ್ಥಾನದ ಹತ್ರನೂ ಸಿಗುತ್ತೆ. ನಿಮ್ಗೆ ಎಲ್ಲಿ ಓಕೆ ಅನ್ಸುತ್ತೆ ನೀವು ಅಲ್ಲಿ ತಗೋಬೋದು. ಇವಾಗಲೇ ಈ ಥರದ್ದೆಲ್ಲ ತುಂಬ ಫೋರ್ಸೆಬಲಿ ನಮಗೆ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ನಾವು ಎಲ್ಲಿದೆ ಏನಿದೆ ಹೇಗಿದೆ ಏನು ತಗೋಬೇಕು ಅಂತ ಥಿಂಕ್ ಮಾಡೋಕ್ಕೂ ಕೂಡ ಬಿಡೋದಿಲ್ಲ. ಅಷ್ಟು ಹಿಂಸೆ ಮಾಡ್ತಿರ್ತಾರೆ, ತಗೊಳ್ಳಿ ಅವರು ಕೂಡ ನಮ್ಮ ಥರನೇ ಒಂದು ಹೊಟ್ಟೆಪಾಡಿಗಾಗಿ ಒಂದು ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಸೊ ನಾವು ಬಂದು ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಬಳೆಗಳದ್ದು ಎಲ್ಲ ಸಿಗುತ್ತೆ. ನೀವು ಮನೇಲಾದರೂ ಇದನ್ನು ತಗೊಂಡೋಗಿ ದೇವಸ್ಥಾನದ ಹತ್ರ ಕೊಟ್ಟರೆ ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಕೊಡ್ತಾರೆ. ಸೊ ನೀವು ಅದನ್ನು ಮನೇಲಿ ತಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲ ದೃಷ್ಟಿ ಆಗಬಾರ್ದು ಅಂತ ಗಾಡೀಲಿ ಇಡ್ತಾರೆ ಕೆಲವರು ಬಾಗಿಲು ಮುಂದೆ ಉದಾಸ್ಲ ಹತ್ರ ಕಟ್ತಾರೆ. ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಅಷ್ಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಿಲ್ಲ ಯಾವುದನ್ನು. ನಾನು ತುಂಬ ತೀರಾ ಏನು ಆಳವಾಗಿ ಯಾವುದನ್ನು ಕೂಡ ಮಾಡೋದಿಲ್ಲ. ನಮ್ಮ ಮನೆಯವರು ಟೆಂಪಲ್ಗೆ ಹೋದಾಗ ಆಲ್ಮೋಸ್ಟ್ ನನಗೆ ಹೂವು ಕೊಡಿಸ್ತಾನೆ ಇರ್ತಾರೆ. ಸೊ ನಮ್ಮ ಮನೆಯವ್ರಿಗೆ ಈ ಥರ ಟ್ರೆಡಿಷ್ನಲ್ ಲುಕ್ಕು ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಕೂಡ ಹಾಗೆ ಹೂ ತೊಗೊಂಡು ನೋಡ್ಕೊಂಡೆ. ಇದು ಆ್ಯಕ್ಚುಲಿ ನಾನು ಇವಾಗಲೂ ಡಿಫ್ರೆಂಟ್ ಆಗಿದೆ. ಅಂದರೆ ಕುಂಕುಮ ನಾವು ರೆಗ್ಯುಲರಾಗಿ ಶಾಪಲ್ಲೆಲ್ಲ ತಗೋತಿರ್ತೀವಲ್ವ, ಸೊ ಆ ಥರ ಇಲ್ಲಿಲ್ಲ. ಇದು ತುಂಬ ಪ್ಯೂರ್ ಆಗಿದೆ. ಅರ್ಶಿನ ಕುಂಕುಮ ಹಾಕೋದು ಇಟ್ಟಿದ್ದಾರಲ್ಲ, ಅದಂತೂ ನನಗೆ ತುಂಬಾ ಇಷ್ಟ ಆಯ್ತು. ಎಂಟ್ರಿಲೇನೆ ಎಂಟ್ರೆನ್ಸು ಸ್ಟ್ರೈಟಾಗೇ ಇಲ್ಲ ಇದು. ಸೊ ಟೆಂಪಲ್ ಇದಿದು ಅಂತಂದರೆ ಆದರೂ ನಾವು ರೈಟಿಗೆ ಹೋಗಬೇಕಾಗುತ್ತೆ. ಲೆಫ್ಟಲ್ಲಿ ನಮಗೆ ಎಕ್ಸಿಟ್ ಇದೆ, ರೈಟಲ್ಲಿ ನಮಗೆ ಎಂಟರ್ ಇದೆ. ಕುಂಕುಮ ಹೂವು ಬಳೆ ಮಡ್ಲಕ್ಕಿ ಅಥವಾ ಸೀರೆ ನೀವು ಹರಕೆ ಏನು ಮಾಡ್ಕೊಂಡಿರ್ತೀರೋ ಅದನ್ನು ಮನೆಯಲ್ಲಿಂದನೇ ತರ್ಬೋದು. ತಂದರೂ ಕೂಡ ನಮಗೊಂಥರ ಖುಷಿ. ಜಾಸ್ತಿ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಟೆಂಪಲ್ಗೆ ಅಂತ ಬಂದಿದ್ದಲ್ವ, ನನಗೆ ಇಲ್ಲಿ ಯಾವುದೇ ರೂಲ್ಸ್ ಕೂಡ ನನಗೆ ಗೊತ್ತಿರಲಿಲ್ಲ. ನಾವು ಹಾಗೆ ಬಂದಿದ್ವಿ. ಇಲ್ಲಿ ತಂದುಕೊಟ್ರೆ ಹೊರಗಡೆ ಒಂದು ವಿಗ್ರಹ ಇದೆ. ಸೊ ನಾವೇನೇ ತಗೊಂಡು ಹೋಗಿರ್ತೀವೋ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಹಾಗೆ ಹೂವಿನ ಹಾರ ಹೂವು ಏನಾದರೂ ಅಲ್ಲಿಂದ ಕೊಡೋದು ತಗೊಳ್ಳೋದು ಇದ್ದರೆ ಅವ್ರು ಇಲ್ಲೇ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಒಳಗಡೆ ಯಾವುದೇ ರೀತಿ ಪೂಜೆ ಇರೋದಿಲ್ಲ. ಬಿಡ್ತಾರೆ ಅಂದರೆ ಅಲ್ಲಿ ಒಂದು ಇರುತ್ತೆ ಖಜಾನೆ ಥರ, ಅದರಲ್ಲಿ ಹಾಕೋತಾರೆ. ಈ ದೇವಸ್ಥಾನಕ್ಕೆ ಇನ್ನೂ ಬರೋಕ್ಕಾಗಿಲ್ವ. ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಎಷ್ಟು ಸಾಧ್ಯನೋ ನೋಡೋದಕ್ಕೆ ಎಷ್ಟು ಕಾಣಿಸುತ್ತೆ ಅಷ್ಟನ್ನು ನಾನು ತೋರಿಸಿರ್ತೀನಿ. ಸೊ ಇಲ್ಲಿಂದನೇ ನೋಡ್ಕೊಳ್ಳಿ. ತಾಯಿ ಮಹಾಲಕ್ಷ್ಮಿ ಆದಷ್ಟು ಬೇಗ ನಿಮಗೂ ದರ್ಶನ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸಲ ನಾನು ನೋಡಿದರೆ ಅದನ್ನು ಮನಸ್ಸಲ್ಲೇ ಕಲ್ಪನೆ ಮಾಡ್ಕೋತಿರ್ತೀನಿ. ನಾನು ನೋಡಿದ್ದ ಕೆಲವು ದೇವಸ್ಥಾನಗಳಲ್ಲಿ ವಿಗ್ರಹ ನೋಡ್ತಾ ಇರಬೇಕಾದ್ರೆ ನನಗೆ ಯಾವುದೇ ರೀತಿಯಾದಂತಹ ಭಯ ಆಗಲಿ ಅಥವಾ ಏನು ಆ ಥರ ಫೀಲ್ ಆಗಲಿಲ್ಲ. ಸೊ ನಾನು ತುಂಬ ಇಷ್ಟಪಟ್ಟು ಅಂದರೆ ಮನಸ್ಸಲ್ಲೇ ಎಷ್ಟು ಪ್ರಾರ್ಥನೆ ಮಾಡ್ಕೋಬೇಕು ಅಷ್ಟು ಮಾಡಿಕೊಂಡು ದೇವ್ರನ್ನ ನೀಟಾಗಿ ನೋಡಿಕೊಂಡು ಮನಸ್ಸಲ್ಲೇ ಬೇಡ್ಕೊಂಡು ಬಂದಾಯಿತು. ಸೊ ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಸೇವೆ ಮಾಡಬೇಕು ಅಂದರೆ ಅದರ ಚಾರ್ಜಸ್ ಎಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ. ನೀವು ಮಾಡಿಸಿದ್ರೆ ಮಾಡಿಸ್ಬೋದು, ನಿಮ್ಗೆ ಇಷ್ಟ ಇದ್ದರೆ. ಇಲ್ಲ ಅಂದರೆ ಓಕೆ, ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ಬೋದು. ಇಲ್ಲ ದೇವ್ರ ಉಂಡಿಲಿ ದುಡ್ಡು ಹಾಕ್ಬಿಟ್ಟು ಬರೋದಿದ್ರೆ ಬರ್ಬೋದು ಅಷ್ಟೇ. ನಾವು ತಗೊಳ್ಳೋ ಲೋಕಲಲ್ಲೆಲ್ಲ ಕಡಿಮೆ ಇರುತ್ತೆ, ಬಟ್ ಇಲ್ಲೂ ಕೂಡ ಅದೇ ಕ್ವಾಂಟಿಟಿ ಇದ್ದರೂ ಕೂಡ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಏನು ಮಾಡಿದ್ರು ಅದನ್ನೆಲ್ಲನೂ ಬೋರ್ಡ್ ಮತ್ತು ವಿವರಣೆ ಕೂಡ ಇದೆ. ನೀವು ಓದೋರು ನೋಡೋರು ನೋಡ್ಬೋದು, ಓದ್ಕೊಳ್ಳೋರು ಓದ್ಕೋಬೋದು. ಹಾಗೆ ಇಲ್ಲಿ ವಿಡಿಯೋದಲ್ಲಿ ಮುಂದೆ ದೇವಸ್ಥಾನದಲ್ಲಿ ಹೆಣ್ಮಕ್ಳಿಗೆ ಈ ಥರ ಅರಶಿನ ದಾರ ಕೊಡ್ತಾರೆ. ನಾವು ಅದನ್ನು ತಾಳಿ ಕಟ್ಕೋಬೇಕು. ಮದುವೆ ಆಗಿರೋರು, ಮದುವೆ ಆಗಿಲ್ಲದೆ ಇರೋರು ಬ್ಯಾಗಲ್ಲಿ ಎಲ್ಲಾದರೂ ಒಂದು ಸೇಫಾಗಿ ಇಟ್ಕೋಬೋದು. ಇಲ್ಲಿ ತುಂಬಾ ಹೊಟ್ಟೆ ಹಸಿತಿತ್ತು, ಊಟ ಮಾಡಿರಲಿಲ್ಲ. ನಾವು ಡೈರೆಕ್ಟ್ ಪ್ರಸಾದನೇ ತಿನ್ನಬೇಕು ಅಂತ ಅಂದ್ಕೊಂಡು ಸೊ ಈಗ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಊಟಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ ನೋಡಿ, ಕಾರ್ ಇದೆ. ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಇದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊ ಅಂತ ಅಂದರು. ಸೊ ನಾನು ಅದಕ್ಕೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಏನು ಸ್ಪೆಷಾಲಿಟಿ ನನಗೆ ಗೊತ್ತಿಲ್ಲ, ಹಾಗೂ ಇಲ್ಲೂ ಇಲ್ಲ ಕೂಡ. ನಮಗೂ ಕೂಡ ಹೊಟ್ಟೆ ತುಂಬಾ ಹಸಿತಿತ್ತು. ಸೊ ಹಾಗಾಗಿ ನಾವು ಹೋಗಿ ತಿನ್ಕೊಂಡು ಹೋಗೋಣ. ಆಲ್ರೆಡಿ ಸಂಜೆ ಆಗಿ ಹೋಗ್ಬಿಟ್ಟಿದೆ, 5 o'clock ಆಗಿದೆ ನಮ್ಮದೆಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ. ಸೊ ಬೇಗ ಮತ್ತೆ ನಾವು ಹೋಗುವಾಗ ತುಂಬಾ ಕತ್ಲೆ ಇರುತ್ತೆ.
ರೋಡ್ ಕೂಡ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದಲ್ವ, ಇಷ್ಟು ಲಾಂಗ್ ಅಂಥೇಳಿ ಬೇಗ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹೋಗ್ತಾ ಇದ್ದೀವಿ. ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ನಾನು ಬರೀ ವಿಡಿಯೋದಲ್ಲಿ ಮಾತ್ರ ನಿಮಗೆ ಹೇಳಿದ್ದೀನಿ, ನನ್ನ ಬಾಯಿಂದ ಹೇಳಿಲ್ಲ, ನಾನು ಅದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ನಾವು ಬಂದಿದ್ದು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇವತ್ತು. ಇಲ್ಲಿ ಅನ್ನ ಸಾಂಬಾರು ಹಾಗೆ ಮಜ್ಜಿಗೆ ಎಲ್ಲ ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ ಸೇವಾ ಏನೇನು ಸೇವೆ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಒಂದು ಲಿಸ್ಟ್ ಹಾಕಿದ್ದಾರೆ. ನೀವು ಅನ್ನದಾಸೋಹಕ್ಕೂ ಕೂಡ ಕೆಲವೊಂದನ್ನು ಸಹಾಯಗಳನ್ನ ಮಾಡ್ಬೋದು. ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರೋ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನಾವು ಮನೆಗೆ ಹೋಗೋಷ್ಟರೊಳಗೆ ಆಲ್ರೆಡಿ ಟೈಮ್ ಆಗಿತ್ತು. ಅಂದರೆ ಮನೆಗೆ ನಿಯರ್ ಇರೋ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ. ಮಶ್ರೂಮ್ ತೊಗೊಳ್ಬೇಕು, ಹಾಗೆ ಟೇಸ್ಟ್ ಮಾಡಬೇಕು ಇವತ್ತು ಅಂತ ಹೇಳ್ಬಿಟ್ಟು. ನಾನಂತೂ ಫಸ್ಟ್ ಟೈಮ್ ಇಷ್ಟು ಮಶ್ರೂಮ್ನ ಟೇಸ್ಟ್ ಮಾಡ್ತಾ ಇರೋದು, ಹಾಗೆ ತಿಂತಾ ಇರೋದು ಕೂಡ. ತುಂಬಾ ಆಫರ್ ಇರುತ್ತೆ, ನೀವು ಇದಕ್ಕೆ ಯಾವ ಆಫರ್ ಬೇಕೋ ಅದನ್ನು ನೀವು ಚಾಯ್ಸ್ ಮಾಡಿ ತೊಗೋಬೋದು. ಲೆಟ್ಸ್ ಟ್ರೈ ಅಂತ ಅಂದ್ಕೊಂಡು ಈ ಸಲ ಟ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರು ಫೋರ್ಸ್ ಮಾಡಿದ್ದಕ್ಕೆ ಅಷ್ಟೇ. ನಮ್ಮ ಮನೆಯವ್ರು ಆ್ಯಕ್ಚುಲಿ ಕೋಂಬೋ ಆಫರ್ ತೊಗೊಂಡ್ರೆ, ನನ್ನ ತಮ್ಮ ನಾರ್ಮಲಾಗಿ ಫಸ್ಟ್ ರೈಸ್ ತೊಗೊಂಡು ಆಮೇಲೆ ಅವನಿಗೂ ಇನ್ನೂ ಟೇಸ್ಟ್ ಇಷ್ಟಾಗಿ ತಿನ್ನಬೇಕು ಅಂತ ಅನಿಸಿದ್ದಕ್ಕೆ ಅವನು ಕೂಡ ಕೋಂಬೋ ಆಫರ್ ತಗೊಂಡ. ಕೋಂಬೋ ಆಫರಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ ಹಾಗೆ ಸೂಪ್ ಬರುತ್ತೆ, ಜೊತೆ ಪೆಪ್ಪರ್ ಮಶ್ರೂಮ್ ಬರುತ್ತೆ. ಇದಂತೂ ಅಲ್ಟಿಮೇಟ್ ಸಖತ್ತಾಗಿತ್ತು. ನಾನಂತೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ತಿಂದೆ ಇದನ್ನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ.